ದೇವದುರ್ಗ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ಒಂದು 50% ಅಭಿವೃದ್ಧಿ ಆಗಿದೆ. ಇನ್ನು 50% ಕೆಲಸಗಳಾಗಬೇಕು. ಏನ್ ಇಲ್ಲಿರೋ ದೊಡ್ಡ ಸಮಸ್ಯೆ ಏನು? ದೊಡ್ಡ ಸಮಸ್ಯೆ ಏನಿಂದ ಅಂದ್ರೆ ನಮ್ಮ ನೀರಾವರಿ ಇದು ಸ್ವಲ್ಪ ಥೈಲ್ಯಾಂಡ್ ಭಾಗಕ್ಕೆ ನೀರಾವರಿ ಕೊರತೆ ಇದೆ. ದೇವೇಗೌಡರು ಕೆನಾಲ್ ಮಾಡಿಸಿದ್ದಾರೆ, NRBC ಕೆನಾಲ್. ಅಪ್ಪಾಜಿ ಅವರಿಗೆ ನಮ್ಮ ಧನ್ಯವಾದಗಳು ನಮ್ಮ ವೈಯಕ್ತಿಕವಾಗಿ. ಬಟ್ ಥೈಲ್ಯಾಂಡ್ ಭಾಗಕ್ಕೆ ನೀರು ಮುಟ್ತಾ ಇಲ್ಲ. ಈಗ 1400 ಕೋಟಿ ರಿನೋವೇಷನ್ಗೆ ಇಟ್ಟಿದಾರ. ಆ ಕೆಲಸ ಯಾರೋ ಒಬ್ರು ಕಾಂಟ್ರಾಕ್ಟರ್ಗಳು ತಗೊಂಡಂಥವ್ರು ನೀಟಾಗಿ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಕಳಪೆ ಕಾಮಗಾರಿ ಮಾಡಿದಾರ. ಅದ್ರ ಬಗ್ಗೆ ಸರ್ಕಾರ ಲೆವೆಲ್ ಉನ್ನತ ಮಟ್ಟದ ತನಿಖೆ ಆಗಿದೆ. ಬಟ್ ತನಿಖೆ ಪ್ರೋಸೆಸ್ ಅಲ್ಲಿ ಇದೆ. ಅದು ಎಷ್ಟರ ಮಟ್ಟಿಗೆ ಬಂದದು ಏನೋ ಗೊತ್ತಿಲ್ಲ. ಮೇಲಧಿಕಾರಿಗಳಿಗೆ ಕೇಳಿದ್ರೆ ಗೊತ್ತಾಗ್ತದ. ಅದು ಚೆನ್ನಾಗಿ ನೀಟಾಗಿ ಕೆಲಸ ಆಗ್ಬೇಕಾಗಿತ್ತು. ಅದ್ರ ಬಗ್ಗೆ ಈಗಿರೋಂಥ ಶಾಸಕರು ಗಮನ ಹರಿಸಿದಾರ. ಆಗ ಈಗೇನಂದ್ರೆ ಒಬ್ಬ ಮಹಿಳಾ ಶಾಸಕರು ಇದ್ದು ದೇವದುರ್ಗದ ಸಮಸ್ಯೆಗಳನ್ನೆಲ್ಲ ಕೆಳಮಟ್ಟದಿಂದ ಆಲಿಸಿ ಅವರಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಬಟ್ ಆದರೆ ಅವರಿಗೆ ಸರ್ಕಾರ ಸ್ವಲ್ಪ ವಿರುದ್ಧ ಇರುವುದರಿಂದ ಸ್ವಲ್ಪ ಕೆಲವೊಂದು ಅಡಿಷನಲ್ ಗ್ರಾಂಟ್ ಆಗಲಿ ಮತ್ತೊಂದಾಗಲಿ ಕೊರತೆ ಇದೆ. ಆದರೂ ಕೂಡ ನಮ್ಮ ಒಂದು ದೇವದುರ್ಗ ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಬಹಳ ಹಿಂದುಳಿದ ತಾಲೂಕು ಆಗಿದ್ರು ಕೂಡ ಇಲ್ಲಿ ಯಾವುದೇ ಒಂದು ಈಗ ರೈತಾಪಿ ವರ್ಗಕ್ಕೆ ಒಂದು ತೊಂದರೆ ಆಗ್ತದೆ. ಏನಂದ್ರೆ ಇಲ್ಲಿ ಒಂದು 30-40 ಕಿಲೋಮೀಟರ್ ಅಲ್ಲಿ 2 ಟೋಲ್ ಗೇಟ್ ಮಾಡಿದ್ದಾರೆ. ಅದೇನಾಗಿದೆ ಅಂದ್ರೆ ಸರ್, ನಮ್ಮ ಶಾಸಕರು ಒಂದು ಶಿಷ್ಟಾಚಾರಕ್ಕಾದ್ರೂ ಜನರ ಒಂದು ಸಮಸ್ಯೆ ಬಗೆಹರಿಸ್ಬೇಕಂತೇಳಿ ಅಲ್ಲಿ ಹೋದಾಗ ನಮ್ಮ ಶಾಸಕರ ಮೇಲೆ, ಶಾಸಕರ ಮನೆಯವ್ರ ಮೇಲೆ ಕೇಸ್ ಹಾಕ್ಸ್ತಕ್ಕಂಥ ಕೆಲಸ ಮಾಡಿದ್ರು. ಇದು ಸರ್ಕಾರದ ನಡೆ ಸರಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಮನೋಭಾವನೆ. ಒಬ್ಬ ಶಾಸಕರಾದ್ಮೇಲೆ ಇಡೀ ತಾಲೂಕಿನ ಜವಾಬ್ದಾರಿ ಇರ್ತದೆ. ಆಮೇಲೆ ಒಂದು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಜವಾಬ್ದಾರಿ ಇದ್ದಾಗ ಅವರು ಅಲ್ಲಿ ಟೋಲ್ ಗೇಟ್ ನಲ್ಲಿ ಹೋದ್ರು. ಆಗ ಒಂದು ಸರ್ಕಾರ ಒಂದು ಡಿಪಾರ್ಟ್ಮೆಂಟ್ ನ ದುರುಪಯೋಗ ಮಾಡಿಕೊಂಡು ನಮ್ಮ ಮೇಲೆ ಕೇಸ್ ಹಾಕ್ಸ್ತಾರೆ. ಅಂದ್ರೆ ನಮ್ಮ ಸಾರ್ವಜನಿಕರ ಮೇಲೆ ಅಲ್ಲ, ಅವ್ರ ಮನೆಯವ್ರ ಮೇಲೆ ಇಲ್ಲ ಸಲ್ಲದ ಒಂದು ಕೇಸ್ಗಳನ್ನ ಹಾಕಿ ಬಹಳ ತೊಂದರೆ ಕೊಟ್ಟು ಅವರ ಒಂದು ಆಡಳಿತ ವ್ಯವಸ್ಥೆಯನ್ನು ಕುಸಿಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ.